ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇರೋ ಕರ್ನಾಟಕ ಚುನಾವಣಾ ಚದುರಂಗದಾಟದ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಮತ ಎಣಿಕೆ ಶುರುವಾಗಲಿದೆ. ಈ ನಡುವೆ ತಾಂತ್ರಿಕ ದೋಷದಿಂದಾಗಿ ಸ್ಥಗಿತಗೊಂಡಿದ್ದ ಹೆಬ್ಬಾಳದ ಲೊಟ್ಟಗೊಲ್ಲಹಳ್ಳಿ ಹಾಗೂ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ಇಂದು ಮರು ಮತದಾನ ಶುರುವಾಗಿದೆ. ಮೇ 12ರಂದು ಲೊಟ್ಟಗೊಲ್ಲಹಳ್ಳಿಯ ಪೋಲಿಂಗ್ ಬೂತ್ 2ರಲ್ಲಿನ ಮತಯಂತ್ರದಲ್ಲಿ ತಾಂತ್ರಿಕ ದೋಷ ಉಂಟಾಗಿದ್ದರಿಂದ ಮತದಾನವನ್ನು ಸ್ಥಗಿತ ಮಾಡಲಾಗಿತ್ತು. ಇನ್ನು ಕುಷ್ಟಗಿಯ ಬೂತ್ ನಂಬರ್ 20ರಲ್ಲಿ ಮತಗಟ್ಟೆ ಕೇಂದ್ರ ಬದಲಾಗಿದ್ದರಿಂದ ಅಲ್ಲಿನ 21ನೇ ನಂಬರ್ನ ಮತಗಟ್ಟೆಯ ಮತದಾರರು 20 ನಂಬರಿನ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ಇದರಿಂದ ಈ ಮತಗಟ್ಟೆ ಕೇಂದ್ರದಲ್ಲಿನ ಮತದಾನ ಸ್ಥಗಿತ ಮಾಡಲಾಗಿತ್ತು. ಹೀಗಾಗಿ ಎರಡೂ ಮತಗಟ್ಟೆ ಕೇಂದ್ರಗಳಲ್ಲೂ ಇಂದು ಮರು ಮತದಾನ ನಡೀತಾ ಇದೆ. ಸಂಜೆ 6 ಗಂಟೆವರೆಗೆ ಈ ಮತದಾನ ನಡೆಯಲಿದೆ. ಮೇ 12ನೇ ತಾರೀಕು ಚುನಾವಣಾ ಸಂದರ್ಭದಲ್ಲಿ ಮತದಾನ ಮಾಡಬೇಕಾದ್ರೆ ಕುಷ್ಟಗಿ ಹಾಗೇನೆ ಬೆಂಗಳೂರಿನ ಲೊಟ್ಟಗೊಲ್ಲಹಳ್ಳಿಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಮತಯಂತ್ರ ಕೆಟ್ಟು ಹೋಗಿತ್ತು. ಹಾಗಾಗಿ ಇವತ್ತು ಮರು ಮತದಾನ ನಡೀತಾ ಇದೆ. ಇನ್ನು ಲೊಟ್ಟಗೊಲ್ಲಹಳ್ಳಿಯಲ್ಲಿ ಯಾವ ರೀತಿಯಾಗಿ ಇವತ್ತು ಮತದಾನ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಥಾಮಸ್ ನೇರ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಈಗ ಮತದಾನಕ್ಕೆ ಎಲ್ಲವೂ ಕೂಡ ಸಜ್ಜಾಗಿದೆಯಾ? ಮೊನ್ನೆ ಆದ ರೀತಿಯಲ್ಲಿ ಯಾವುದೇ ಎಡವಟ್ಟು ಆಗದೆ ಇರೋ ರೀತಿಯಾಗಿ ಯಾವ ರೀತಿಯಾಗಿ ಸಿಬ್ಬಂದಿಗಳು ಒಂದು ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ? ಎಷ್ಟು ಹೊತ್ತಿಗೆ ಶುರುವಾಗುತ್ತೆ ಮತದಾನ? 12ನೇ ತಾರೀಕು ನಡೆದಂತ ಚುನಾವಣೆಯ ಸಂದರ್ಭದಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಒಂದಷ್ಟು ತಾಂತ್ರಿಕ ಗೊಂದಲಗಳು ಉಂಟಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮತಗಟ್ಟೆಯ 158ರ ಪೋಲಿಂಗ್ ಬೂತ್ 2ರಲ್ಲಿ ಏನು ಈ ಒಂದು ತಾಂತ್ರಿಕ ದೋಷ ಉಂಟಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಮರು ಮತದಾನಕ್ಕೆ ಚುನಾವಣಾ ಆಯೋಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಕೂಡ ಹೊರಡಿಸಿತ್ತು. ಅದರ ಅನ್ವಯ ಈಗ ಲೊಟ್ಟಗೊಲ್ಲನಹಳ್ಳಿಯ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಲೊಟ್ಟಗೊಲ್ಲನಹಳ್ಳಿಯ ಈ ಒಂದು ಪೋಲಿಂಗ್ ಬೂತ್ 2ರಲ್ಲಿ ಈಗಾಗಲೇ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದಾವೆ. ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾದ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಹೊರಗಡೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ನಾರಾಯಣಸ್ವಾಮಿ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರುಗಳು ಕೂಡ ಇರುವಂತದ್ದು ಕೂಡ ನೋಡ್ತಾ ಇದ್ದೀವಿ. ಜನರು ಸರತಿ ಸಾಲಿನಲ್ಲಿ ನಿಂತುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಇದನ್ನ ಸಲ್ಲಿಸೋದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ದಾರೆ. ಜನರು ಉತ್ಸಾಹದಿಂದಲೇ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಿರೋದಕ್ಕೂ ಕೂಡ ನೋಡ್ತಾ ಇದ್ದೇವೆ. ಯಾಕಂದ್ರೆ ಮೊನ್ನೆ ನಡೆದಂತಹ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಬಟನ್ ಒತ್ತುವಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆಗಳು ಉಂಟಾಗಿತ್ತು ಅನ್ನುವಂತ ಒಂದು ಆರೋಪವನ್ನ ಬ್ರಿಜೇಶ್ ಕಾಳಪ್ಪರ್ ಅವರು ಮಾಡಿದ್ರು, ಕಾಂಗ್ರೆಸ್ ಮುಖಂಡರು ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಮರು ಮತದಾನಕ್ಕೆ ಏನು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆರಂಭವಾಗಿದ್ದಾವೆ. ನಾವು ನೋಡ್ತಾ ಇದ್ದೇವೆ ಸಾಕಷ್ಟು ಜನ ಸರತಿ ಸಾಲು ನಿಂತ್ಕೊಂಡಿದ್ದಾರೆ. ಸರತಿ ಸಾಲು ನಿಂತ್ಕೊಂಡು ತಮ್ಮ ಒಂದು ಹಕ್ಕನ್ನು ಚಲಾಯಿಸುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಒಂದಷ್ಟು ಮತದಾರರ ಹತ್ರ ಕೂಡ ಮಾತಾಡೋಣ. ಯಾಕಂದ್ರೆ ಮರು ಮತದಾನ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಒಂದಷ್ಟು ಬೇಸರ ಇದೆಯಾ ಅಥವಾ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಿರೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸಂತೋಷ ಇದೆ ಅನ್ನೋದು ಅವ್ರ ಕೇಳ. ಸರ್, ಈಗ ರೀ ಎಲೆಕ್ಷನ್ ಇವತ್ತು ಆಗ್ತಾ ಇರುವಂತದ್ದು. ಸೊ ಮೊನ್ನೆ ಆದಂತ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ಗೊಂದಲ ಕೂಡ ಉಂಟಾಗಿತ್ತು. ಇವತ್ತು ಮತ್ತೆ ಇದನ್ನು ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ? Sir, everything is machinery. Machinery can fail also. But the best part, as my colleague was telling, that in India, you get a second chance to exercise your franchisee. That's the best part, is it not? In general way, once if you have lost the time, you are not allowed to do it. So we must appreciate the system who gives a second chance to every franchisee to use their franchisee, which we get in 5 years once. So that is very much incredible. So ತಮಗೆ ಹೇಗೆ ಅನಿಸ್ತಾ ಇದೆ ಸರ್? I repeat exactly what I told him is what I am telling even now, and I feel this is very nice. I feel very, very happy that I am a citizen of this country, and I really love what has happened, and I appreciate people who have cooperated with us and given us a second chance. ಬಟ್ ಬೇರೆ ಕಡೆ ಏನು ಆಗ್ತಿರೋಂತ ಗೊಂದಲ ಇಲ್ಲೇ ಉಂಟಾಯ್ತು ಅಂತ? It happens. It's electronics. It can fail anywhere. It is not that one rocket goes in the sky. It doesn't mean that rocket will go up. Some rockets fail also. So it's all man-made. It's not made by God. So we should accept it and keep moving front. That's really nice.
ಪ್ರತಿಮಾ, ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಮತದಾರರು ಅತ್ಯುತ್ಸಾಹದಿಂದಲೇ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. 1444ರಷ್ಟು ಮತದಾರರು ಇರುವಂತಹ ಒಂದು ಬೂತ್ ಇದಾಗಿದೆ. ತಾಂತ್ರಿಕ ದೋಷಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಇಂದು ಮರು ಮತದಾನಕ್ಕೇನು ಸಿದ್ಧತೆಗೆ ಒಂದಷ್ಟು ಆದೇಶವನ್ನು ಮಾಡಲಾಗಿತ್ತು. ಈ ಒಂದು ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗಿದೆ. ಈ ಒಂದು ಮತಗಟ್ಟೆಯ ಸುತ್ತ 144 ಸೆಕ್ಷನ್ ಕೂಡ ಈಗಾಗಲೇ ಹಾಕಲಾಗಿದೆ. ಒಳಗಡೆ ಕೂಡ ನೋಡ್ತಾ ಇದ್ದೀವಿ ಅಭ್ಯರ್ಥಿಗಳು ಅಂತ ಹೇಳಿದ್ರೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂತಹ ಬಿಜೆಪಿ ಅಭ್ಯರ್ಥಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನ ಇವರು ಕೂಡ ಇದ್ದಾರೆ. ಯಾಕಂದ್ರೆ ಏನಾದರೂ ಒಂದಷ್ಟು ಗೊಂದಲಗಳು ಕಂಡುಬರಬಹುದು ಹಿನ್ನೆಲೆಯಲ್ಲಿ ಏಜೆಂಟ್ಗಳನ್ನು ಕೂಡ ಈಗಾಗಲೇ ಇದು ಮಾಡಲಾಗಿದೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆ ಕೂಡ ನಡೆದೇ ಇರುವಂತಹ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಯಾಕಂದ್ರೆ ಇದು ಒಂದು ನಿರ್ಣಾಯಕ ಒಂದು ಘಟ್ಟ ಆಗಿರೋದ್ರಿಂದ ಅಲ್ಲದೆ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲ ಉಂಟಾಗಬಾರದು ಅನ್ನೋ ರೀತಿಯಲ್ಲಿ ಎಲ್ಲಾ ರೀತಿಯಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ಜನರು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ನಾವು ನೋಡ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗಲಿದೆ. ಅಷ್ಟರಲ್ಲಾಗಲೇ ಸಾಕಷ್ಟು ಜನ ಬಂದಿದ್ದಾರೆ. ಒಂದಷ್ಟು ಜನ ಮಹಿಳೆಯರು ಕೂಡ ಇದ್ದಾರೆ. ಅವ್ರ ಹತ್ರನೂ ಕೂಡ ಮಾತನಾಡೋಣ. ಮೇಡಮ್, ರಿವೋಟಿಂಗ್ ಇವತ್ತು ಹೇಗೆ ಅನಿಸ್ತಾ ಇದೆ? ಇಟ್ಸ್ ಡಿಫಿಕಲ್ಟ್, ತುಂಬ ಡಿಫಿಕಲ್ಟ್. ಬೆಳಗ್ಗೆ ಲಾಸ್ಟ್ ಟೈಮೇ ಬಂದಿದ್ವಿ, ಮತ್ತೆ ಇವತ್ತು ಆಫೀಸ್ಗೂ ಹೋಗ್ಬೇಕು, ಮತ್ತೆ ಬಂದಿದ್ದೀವಿ. ತುಂಬ ಕಷ್ಟ ಆಗ್ತಿದೆ. ನೀವು ಮೊನ್ನೆ ವೋಟ್ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಬಂದಿದ್ವಿ, ಬಟ್ ಬೂತ್ ಇದಿರಲಿಲ್ಲ, ವರ್ಕ್ ಆಗ್ತಿರ್ಲಿಲ್ಲ. ಸೊ ಹೇಗೆ ಅನಿಸುತ್ತೆ ಟೋಟಲ್ ಸಿಸ್ಟಮ್ ಬಗ್ಗೆ? ಯಾಕಂತಂದ್ರೆ ಎಲ್ಲಾ ಕಡೆ ಆಗದೆ ಇರುವಂತ ಒಂದಷ್ಟು ಗೊಂದಲ ನಿಮ್ಮಲ್ಲಿ ಆಯ್ತು ಅಂತ. ಅದಂತೂ ಇದಿದೆ. ವೋಟಿಂಗ್ ಆಗದೆ ಒಂದ್ಸತಿ, ಆದ್ರೂ ಈ ತರ ಕರೆಕ್ಟ್ ಆಗಿ ಸಿಸ್ಟಮ್ಸ್ ಆಗಿರ್ಲಿಲ್ಲ. ಅಮ್ಮ ಹೇಳಿ, ತಮಗೆ ಹೇಗೆ ಅನಿಸ್ತಾ ಇದೆ? ಹೇಗೆ ಅನಿಸ್ತಾ ಇದೆ? ಓಕೆ, ಧನ್ಯವಾದ ಥಾಮಸ್ ತಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಮತದಾನ ಶುರುವಾಗಿದೆ. ಬಹುತೇಕ ಮಂದಿ ಬಂದು ಕಾಯ್ತಾ ಇದ್ದಾರೆ ಕ್ಯೂನಲ್ಲಿ. ಏಕೆಂದರೆ ಮೊನ್ನೆ ಬಂದು ಕೂಡ ಇದೇ ರೀತಿಯಾಗಿ ತುಂಬಾ ಹೊತ್ತು ಕಾದು ಹೋಗಿದ್ದಾರೆ. ಇವತ್ತು ಆ ರೀತಿ ಆಗಬಾರದು ಅನ್ನೋ ಕಾರಣಕ್ಕಾಗಿ ಚುನಾವಣಾ ಸಿಬ್ಬಂದಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಅಲ್ಲಿ ತೆಗೆದುಕೊಂಡಿದ್ದಾರೆ. ಇನ್ನೇನು ಮತದಾನ ಶುರುವಾಗುತ್ತೆ. ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಚುನಾವಣೆ ಮುಗಿತು, ಆದರೆ ಫಲಿತಾಂಶಕ್ಕೂ ಮುನ್ನ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಜಿದ್ದಾಜಿದ್ದಿ ಇನ್ನೂ ಮುಗ್ದಿಲ್ಲ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ಕ್ಷೇತ್ರದ ಕೋಡಿಹಳ್ಳಿ ಗ್ರಾಮದಲ್ಲಿ 2 ಪಕ್ಷದ ಕಾರ್ಯಕರ್ತರು ಪರಸ್ಪರ ಮಚ್ಚು ಕತ್ತಿಗಳಿಂದ ಹಲ್ಲೆ ಮಾಡಿ ಹೊಡೆದಾಡಿಕೊಂಡಿದ್ದಾರೆ. ಘಟನೆಯಲ್ಲಿ 7 ಜನರಿಗೆ ಗಾಯವಾಗಿದ್ದು, ಗಾಯಾಳುಗಳನ್ನು ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ದುದ್ದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಅಲ್ಲೇನ ಮಾಡಿ ಮರ್ಡರ್ ಮಾಡೋ ರೀತಿಯಲ್ಲಿ ಚಾಕುವಿಂದ ಮುಚ್ಚುವಿಂದ ಹೊಡೆದು ಈಗ ಇಷ್ಟು 5 ಜನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಚ್ಚಿನಿಂದ ಹೊಡೆದು ತಲೆ ಇಂಜುರೀಸು, ಕೈಗೆ ಮತ್ತು ಹೊಟ್ಟೆಗೆ ಚಾಕುವಿಂದ ಚುಚ್ಚಿ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗ್ ನಡೀತಾ ಇದೆ. ಇಂಥ ಒಂದು JDS ಕಾರ್ಯಕರ್ತರು ಮಾಡ್ತಕ್ಕಂಥ ಕೃತ್ಯನ ಇಡೀ ಜಿಲ್ಲೆಯಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ತಡೀತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ನೀವು ನೆನ್ನೆ ಗೊತ್ತಿರಬೇಕು, ನೆನ್ನೆ ನಾನೇ ಬೂತ್ ನೋಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ JDS ಕಾರ್ಯಕರ್ತರು ನನ್ನ ಮೇಲೂ ಅಲ್ಲೆಯನ್ನು ಮಾಡಲಿಕ್ಕೆ ಹೋದಂಥ ವಾತಾವರಣ ಸೃಷ್ಟಿಯಾಗಿದೆ. ಇದು ಗೂಂಡಾ ರಾಜ್ಯ ಅನ್ನೋದಕ್ಕಿಂತ ಈ ಕ್ಷೇತ್ರ ಹೊಳೆನರಸೀಪುರ ಕ್ಷೇತ್ರನ ಗೂಂಡಾಗಿರಿಯಲ್ಲಿ ಇದುವರೆಗೂ ನಡ್ಕೊಂಡ್ಬಂದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದನ್ನ ಕೂಡಲೇ ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ಈ ಒಂದು ಅಲ್ಲೆಲ್ಲ ಮಾಡಿ ಮರ್ಡರ್ ಮಾಡೋ ರೀತಿಯಲ್ಲಿ ಚಾಕು. ಮತದಾನದ ಬಳಿಕ ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ನಡುವೆ ಗಲಾಟೆ ಜೋರಾಗಿದೆ. ಮೈಸೂರು ಜಿಲ್ಲೆಯ ಕೆಆರ್ ನಗರದ ಮಾಯಿಗೌಡನಹಳ್ಳಿಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಈ ಘಟನೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರಾದ ಪಣಿ ಅಲಿಯಾಸ್ ಪಟೇಲ ಕುಮಾರ, ಅಶೋಕ್ ಕುಮಾರ್ ಅನ್ನೋರಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ, ರಂಜಿತ್, ಪೂಜಾರಿ ರಮೇಶ್, ಪಾಪಣ್ಣ ಬೀರೇಶ, ಮದನ್, ಮಾದೇಶ್ ಎಂಬ ತಂಡದಿಂದ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಈ ಕುರಿತು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದುವೇ ಅದೇ ತೋರ್ಸ ಇದು ಯಾರು ಬಸ್ಸು ಆಮೇಲೆ ಶಿವಮೊಗ್ಗದ ಜೈಲ್ ರೋಡ್ನಲ್ಲಿ ಯುವಕನಿಗೆ ಚಾಕುವಿನಿಂದ ಇರಿತವಾಗಿ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರಿಂದಲೇ ಈ ರೀತಿಯಾಗಿ ಮಾಡಿದ್ದಾರೆ.
ಜಟ್ಪಟ್ ನಗರದ ನಿವಾಸಿ 26 ವರ್ಷದ ಗುರು ಚಾಕು ಇರಿತಕ್ಕೆ ಒಳಗಾದ ಯುವಕ. ಗಾಯಾಳು ಗುರುಗೆ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರೇ ಯುವಕನಿಗೆ ಚಾಕುವಿನಿಂದ ಇರಿದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಜೈಲ್ ರೋಡ್ನಲ್ಲಿ ನಡೆದಿರೋ ಘಟನೆ ಇದು. ಜಟ್ಪಟ್ ನಗರದ 26 ವರ್ಷದ ಗುರು ಚಾಕು ಇರಿತಕ್ಕೆ ಒಳಗಾಗಿ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರೇ ಚಾಕುವಿನಿಂದ ಇರಿದಿದ್ದಾರೆ ಯುವಕನಿಗೆ. 26 ವರ್ಷದ ಗುರು ಚಾಕು ಇರಿತಕ್ಕೆ ಒಳಗಾದ ವ್ಯಕ್ತಿ. ಶಿವಮೊಗ್ಗದ ಜಟ್ಪಟ್ ನಗರದ ಬಳಿ ಈ ಘಟನೆ ನಡೆದಿದೆ. ಈಗ ಗಾಯಾಳು ಗುರುಗೆ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಶಿವಮೊಗ್ಗದ ಜೈಲ್ ರೋಡ್ನಲ್ಲಿ ಚಾಕುವಿನಿಂದ ಆ ಗುರು ಅನ್ನುವಂತ ವ್ಯಕ್ತಿಗೆ ಇರಿಯಲಾಗಿದೆ. ಅದು ಕೂಡ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆ ಟ್ರಾಫಿಕ್ ಜಾಮ್ ಶುರುವಾಗಿದೆ. ವೋಟ್ ಹಾಕೋದಕ್ಕೆ ಹೋದ ಜನ ಬೆಂಗಳೂರಿಗೆ ಒಮ್ಮೆಲೆ ವಾಪಸ್ ಬರ್ತಾ ಇರೋ ಕಾರಣ ನೆಲಮಂಗಲದ ಟೋಲ್ ಗೇಟ್ ಸೇರಿದಂತೆ ಹಲವು ಕಡೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮತದಾನ ಮುಗಿಸಿ ಮಂಗಳೂರು ತುಮಕೂರು ರಸ್ತೆಯ ಮೂಲಕ ರಾಜಧಾನಿಗೆ ಎಂಟ್ರಿ ಕೊಟ್ಟವರು ಕಿಲೋಮೀಟರ್ ಗಟ್ಟಲೆ ಉದ್ದದ ಟ್ರಾಫಿಕ್ನಲ್ಲಿ ಸಿಲುಕಿದ್ರು. ನೆಲಮಂಗಲದ ನವಯುಗ ಟೋಲ್, ಜಾಸ್ ಟೋಲ್ ಹಾಗೂ ಕುಣಿಗಲ್ ರಸ್ತೆಯ ಲ್ಯಾಂಕೋ ಟೋಲ್ಗಳಲ್ಲಿ ರಾತ್ರಿಯಿಂದ ಮುಂಜಾನೆ ತನಕ ಭಾರೀ ಪ್ರಮಾಣದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಈಗ ನಿಧಾನವಾಗಿ ಟ್ರಾಫಿಕ್ ಜಾಮ್ ಕಮ್ಮಿ ಆಗ್ತಾ ಇದೆ. ರಾಜ್ಯದ ಹಲವು ಕಡೆ ವರುಣನ ಆರ್ಭಟ ಜೋರಾಗಿದೆ. ಮುಂಗಾರು ಆರಂಭದಲ್ಲೇ ಮಳೆರಾಯ ನಾನಾ ಅವಘಡಗಳನ್ನು ಸೃಷ್ಟಿಸಿದ್ದಾರೆ. ನಿನ್ನೆ ಸುರಿದ ವರುಣ ರಾಜ್ಯದಲ್ಲಿ ಏನೆಲ್ಲ ಅವಾಂತರ ಮಾಡಿದ್ದಾನೆ ಅನ್ನೋದನ್ನ ನೋಡೋಣ. ನಿನ್ನೆ ರಾಜ್ಯದ ಹಲವೆಡೆ ಸುರಿದ ಮಳೆರಾಯ ಜನರನ್ನ ಇನ್ನಿಲ್ಲದ ತೊಂದರೆಗೆ ಸಿಲುಕಿಸಿದ್ದ. ಗದಗ ಜಿಲ್ಲೆಯ ಹಲವೆಡೆ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಅನೇಕ ಮರಗಳು ಧರೆಗುರುಳಿದ್ವು. ನರಗುಂದ ಭಾಗದಲ್ಲಿ ಸಾಕಷ್ಟು ಹಾನಿಯಾಗಿದ್ದು, ನರಗುಂದ ಸವದತ್ತಿ ರಸ್ತೆಯಲ್ಲಿ ಮರಗಳು ಉರುಳಿ ಬಿದ್ದು ಸಂಚಾರಕ್ಕೆ ತೊಂದರೆಯಾಗಿತ್ತು. ಗಾಳಿ ಸಹಿತ ಮಳೆಗೆ ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಮನೆ ಸೇರಿದಂತೆ ಟ್ರ್ಯಾಕ್ಟರ್ ಮೇಲೆ ಮರ ಬಿದ್ದು ಸಂಪೂರ್ಣ ಜಖಂ ಆಗಿದ್ವು. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಮುನವಳ್ಳಿಯಲ್ಲಿ ಸುರಿದಂತಹ ಮಳೆಗೆ 5ಕ್ಕೂ ಹೆಚ್ಚು ಮನೆಯ ಮೇಲ್ಛಾವಣಿ ಹಾರಿ ಹೋಗಿದ್ವು. ಕೆಲವೆಡೆ ಮರಗಳು, ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ವು. ದೊಡ್ಡಬಳ್ಳಾಪುರದಲ್ಲಿ ಬಿರುಗಾಳಿ ಸಹಿತ ಮಳೆ ಹಿನ್ನೆಲೆಯಲ್ಲಿ ಕೊಯ್ಲಿಗೆ ಬಂದಿದ್ದ ಬೆಳೆ ಹಾಗೂ ಪಾಲಿಹೌಸ್ ನಾಶವಾಗಿತ್ತು. ಹೊನ್ನಘಟ್ಟ ಗ್ರಾಮದಲ್ಲಿ ಸುರೇಶ್ ಅವರಿಗೆ ಸೇರಿದ ಪಾಲಿಹೌಸ್ ಸಂಪೂರ್ಣವಾಗಿ ನೆಲಕಚ್ಚಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.